ಶಿವಸಂಪುಟದ ಪದಗ್ರಹಣ ಸಮಾರಂಭ ಇವತ್ತೀಗ ನಡೀತಾ ಇರುವಂತದ್ದು 20 ಜನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಹೇಗೆ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವೇ ಅನಿಶ್ಚಿತತೆಯಿಂದ ಕೂಡಿತ್ತು. ಇವತ್ತು ಬೆಳಗಿನವರೆಗೂ ಕೂಡ ಎಷ್ಟೊತ್ತಿಗೆ ಆಗುತ್ತೆ, ಇವತ್ತೇ ಆಗುತ್ತಾ ಇಲ್ಲೋ ಅನ್ನೋದ್ರ ಬಗ್ಗೆ ಚರ್ಚೆಗಳಿತ್ತು. ಹಾಗೆಯೇ ಸಚಿವ ಸಂಪುಟದಲ್ಲೂ ಕೂಡ ಒಂದಿಷ್ಟು ಅನಿಶ್ಚಿತತೆಗಳು ಕೂಡ ಕಂಡುಬಂದವು. ಮೊದಲು ಪ್ರಕಟವಾದಂತಹ ಪಟ್ಟಿ, ನಂತರ ಆದಂತಹ ಬದಲಾವಣೆಗಳು. ಇದರ ನಡುವೆ ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಇಂಡಿಯ ಶಾಸಕರು. ಇಂಡಿ ಶಾಸಕರಾಗಿರ್ತಕ್ಕಂತಹ ಯಶವಂತರಾಯಗೌಡ ಪಾಟೀಲ್ರು ಕಾಂಗ್ರೆಸ್ನಿಂದ ಸತತವಾಗಿ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇಂಡಿ ಕ್ಷೇತ್ರದಿಂದ ಸತತ 3 ಬಾರಿ ಆಯ್ಕೆಯಾದಂಥವರು. ಆದರೆ ಈಗ ಡೆಪ್ಯೂಟಿ ಸ್ಪೀಕರ್ ಆಗಿರುವಂತಹ ರುದ್ರಪ್ಪ ಲಮಾಣಿ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ಆದರೆ ರುದ್ರಪ್ಪ ಲಮಾಣಿ ಅವರು ಈಗಲೂ ಕೂಡ ಡೆಪ್ಯೂಟಿ ಸ್ಪೀಕರ್ ಆಗಿ ಉಳ್ಕೊಂಡಿದ್ದಾರೆ ಅಥವಾ ಅವರು ಅದಕ್ಕೂ ರಾಜೀನಾಮೆ ಕೊಟ್ಟು ನಂತರ ಇವರ ರಾಜೀನಾಮೆ ಪತ್ರವನ್ನ ತಗೊಂಡಿದ್ದಾರೋ ಗೊತ್ತಿಲ್ಲ. ಯಾಕಂದ್ರೆ ಅವರು ಇವತ್ತು ಈಗ ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸೋರಿದ್ದಾರೆ ರುದ್ರಪ್ಪ ಲಮಾಣಿ ಅವರು. ಸದ್ಯಕ್ಕೆ ರುದ್ರಪ್ಪ ಲಮಾಣಿ ಅವರಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಲಾಗಿದೆ. ಇಂಡಿ ಶಾಸಕರಾಗಿರ್ತಕ್ಕಂತಹ ಯಶವಂತರಾಯಗೌಡ ಪಾಟೀಲ್ರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ, ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ. ವಿಚಾರ ಇರುವಂಥದ್ದು, ಹೌದು ಇಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿದ್ರು ಇಲ್ಲಿವರೆಗೆ, ಆದರೆ ಇವತ್ತು ಅವರು ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದ್ರಿಂದಾಗಿ ಅವರಿಗೆ ಹೋಗಿ ಡೆಪ್ಯೂಟಿ ಸ್ಪೀಕರ್ ಅವರಿಗೇನೆ ತಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದಾರೆ. ಯಥಾ ಪ್ರಕಾರವಾಗಿ ಒಂದು ನಾರ್ಮಲ್ ಆಗಿ ಒಂದು ರಾಜೀನಾಮೆಯನ್ನು ಕೊಡಬೇಕಾಗಿರುವಂತಹ ವಿಧಾನ ಹೇಗಿದೆಯೋ ಅದೇ ಸ್ವರೂಪದಲ್ಲಿ ತಾಂತ್ರಿಕವಾಗಿ ಅವರು ಬರೆದಿರತಕ್ಕಂತಹ ರಾಜೀನಾಮೆ ಪತ್ರವನ್ನು ಗಮನಿಸಿದಾಗ ಸ್ಪಷ್ಟವಾಗಿದೆ, ಸರಿಯಾಗಿದೆ. ಅದರ ಮೂಲಕವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ರಾಜೀನಾಮೆ ಪತ್ರವನ್ನು ಈ ಹಂತದಲ್ಲಿ ಬಹಳ ಎಮೋಷನಲ್ ಆಗಿ ಅವರು ನಿರ್ಧಾರವನ್ನು ಖಂಡಿತವಾಗಲೂ ಕೂಡ ಕೈಗೊಂಡಂತೆ ಕಾಣ್ತಾ ಇದೆ. ಪಕ್ಷ ಹೇಗೆ ಇದನ್ನು ನಡೆಸ್ಕೊಳ್ಳುತ್ತೆ, ಯಾವ ಸ್ವರೂಪದಲ್ಲಿ ಅವ್ರನ್ನ ಸಮಾಧಾನಿಸ್ತಾರೆ ನೋಡಬೇಕು. 3 ಬಾರಿ ಸತತ 3 ಬಾರಿ ಅವರು ಶಾಸಕರಾಗಿ ಆಯ್ಕೆ ಆಗ್ತಾ ಬಂದಂತವರು ಇಂಡಿ ಮತಕ್ಷೇತ್ರದ ಶಾಸಕರಾಗಿರುವಂತಹ ಯಶವಂತರಾಯಗೌಡ ಪಾಟೀಲ್ರು. ಯಶವಂತರಾಯಗೌಡ ಪಾಟೀಲ್ರು 3 ಬಾರಿ ಶಾಸಕರಿದ್ದಾರೆ. ಪಕ್ಕದ ಮುದ್ದೇಬಿಹಾಳದ ಶಾಸಕರು 5 ಬಾರಿ ಶಾಸಕರಿದ್ದಾರೆ. ಅವರು ಕೂಡ ಮಂತ್ರಿ ಆಗೋದಕ್ಕೆ ಅವಕಾಶ ಆಗಲಿಲ್ಲ. ಅಪ್ಪಾಜಿ ನಾಡಗೌಡರಿಗೂ ಕೂಡ ಮಂತ್ರಿ ಆಗುವಂಥ ಅವಕಾಶ ಸಿಗಲಿಲ್ಲ. ಈ ಬಾರಿಯೂ ಕೂಡ ಅವರು ಒಬ್ಬ ಫ್ರಂಟ್ ರನ್ನರ್ ಆಗಿದ್ರು. ವಿಜಯಪುರ ಜಿಲ್ಲೆಯಿಂದ ಕೇವಲ ಒಬ್ಬರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ, ಎಂ ಬಿ ಪಾಟೀಲ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪಕ್ಕದ ಜಿಲ್ಲೆಯಿಂದ ಈಗಾಗಲೇ ಕಾಶಪ್ಪನವರವರಿಗೆ, ವಿಜಯಾನಂದ ಕಾಶಪ್ಪನವರವರಿಗೆ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದಾಗಿ ಇಲ್ಲಿ ಯಶವಂತರಾಯಗೌಡ ಪಾಟೀಲ್ರಿಗೆ ಅವಕಾಶ ಕೈತಪ್ಪಿ ಹೋಗಿದೆ. ಅದನ್ನು ಅವರು ರಾಜೀನಾಮೆಯ ಮೂಲಕವಾಗಿ ರಿಯಾಕ್ಟ್ ಮಾಡಿದ್ದಾರೆ. ರಾಜೀನಾಮೆಯನ್ನು ಅಂಗೀಕಾರ ಮಾಡ್ತಾರೆ. ಯಾಕಂದರೆ ಇವರು ರಾಜೀನಾಮೆ ಪತ್ರ ಕೊಟ್ಟು ಸ್ವಲ್ಪ ಹೊತ್ತಲ್ಲಿ ಬಹುಶಃ ಡೆಪ್ಯೂಟಿ ಸ್ಪೀಕರ್ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅವರು ಹೋಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋರಿದ್ದಾರೆ. ಈ ಹಂತದಲ್ಲಿ ಇವರ ರಾಜೀನಾಮೆಯನ್ನು ಅಂಗೀಕಾರ ಮಾಡುವಂಥ ಜವಾಬ್ದಾರಿ ಯಾರಿಗೂ ಹೋಗುತ್ತೆ ನೋಡಬೇಕು. ಎಸ್, ನಾವು ಶಿವಕುಮಾರ್ ಅವರ ಸಂಪುಟದ ಸದಸ್ಯರುಗಳು ಇವತ್ತು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಮಾರಂಭದ ನೇರವಾಗಿ ನಿಮಗೆ ಎಲ್ಲ ವಿಚಾರಗಳನ್ನು ಕೂಡ ಹೇಳ್ತಾ ಹೋಗ್ತೀವಿ. ಹಾಗೆ ಈ ಸಂಪುಟದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಮಾತಾಡಲೇಬೇಕು. ಯಾಕಂದರೆ ಸಿದ್ದರಾಮಯ್ಯನವರ ಸಂಪುಟವನ್ನು ಗಮನಿಸಿದಾಗ ಅದರಲ್ಲಿದ್ದಂತಹ ಕೆಲವರಿಗೆ ಮತ್ತೆ ಅವಕಾಶ ಸಿಕ್ಕಿದೆ ನಿಜ. ಆದರೆ ಬಹುತೇಕ ಹೊಸಬರಿಗೆ, ಅದರಲ್ಲೂ ಯಾರು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆಯೋ ಅವರಲ್ಲಿ ಬಹುತೇಕರು ಯಾರು ಕೂಡ ಇದುವರೆಗೆ ಮಂತ್ರಿಗಳು ಆಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಮಂತ್ರಿಗಳಾಗ್ತಾ ಇದ್ದಾರೆ. ಹೀಗಾಗಿ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತಾಗಿದೆ. ಹೊಸಬರಿಗೆ ಅವಕಾಶವನ್ನು ಮಾಡಿಕೊಟ್ಟಾಗ ಯಾವ ಸ್ವರೂಪದಲ್ಲಿ ಆಡಳಿತಕ್ಕೆ ಒಂದು ಚುರುಕುತನ ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು ಭಾಗ. ಎರಡನೇದು ಬಹಳ ಮುಖ್ಯವಾಗಿ ಶಿವಕುಮಾರ್ ಅವರಿಗೆ ಈಗ ಆರಂಭಿಕ ಹಂತದಲ್ಲಿ ಎದುರಾಗಿರ್ತಕ್ಕಂತಹ ಒಬ್ಬರ ರಾಜೀನಾಮೆ ಇರ್ಬೋದು, ಇನ್ನೊಬ್ಬರು ನಾಳೆ 10 ಗಂಟೆ ಕೊಡ್ತೀನಿ ಅಂತ ಹೇಳೋದಿರ್ಬೋದು, ಮತ್ತೊಂದಷ್ಟು ಜನ ಪ್ರತಿಭಟನೆ ನಡೆಸೋದಿರ್ಬೋದು. ಇವೆಲ್ಲ ಇದ್ದೇ ಇರುತ್ತೆ. ಸಚಿವ ಸಂಪುಟದ ಪುನರಚನೆ ಅಥವಾ ವಿಸ್ತರಣೆ ಇಂತಹ ಸಮಾರಂಭಗಳ ಸಂದರ್ಭದಲ್ಲಿ ಅವರದೇ ಪಕ್ಷದಿಂದ ಎದುರಾಗುವಂತಹ ವಿಘ್ನಗಳು ಕೂಡ ಇದ್ದೇ ಇರ್ತವೆ. ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋಂಥದ್ದು ಕೂಡ ನೋಡಬೇಕು. ಚರ್ಚೆಯನ್ನು ಕೂಡ ನಡೆಸೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನೆಟ್ವರ್ಕ್ 18ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್ DP ಸತೀಶ್ ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರಾಗಿರುವ ನಟರಾಜ್ ಗೌಡರು ಹಾಗೂ ಅಶೋಕ್ ಗೌಡರು ಕೂಡ BJPಯ ವಕ್ತಾರರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಇಲ್ಲಿ ಸತೀಶ್ ಅವರೇ, ಯಾವ ಸ್ವರೂಪದಲ್ಲಿ ನೋಡ್ತೀರಿ ಇವತ್ತಿನ ಈ ಒಂದು ಸಂಪುಟ ವಿಸ್ತರಣೆಯ ಸಮಾರಂಭ? 20ಕ್ಕೆ 20 ಕೂಡ ಭರ್ತಿ ಮಾಡ್ತಾ ಇದ್ದಾರೆ. ಆ ಮೂಲಕ ಯಾರಿಗೂ ಒಂದು ಮಿಠಾಯಿಯನ್ನು ತೋರಿಸಿ ಇಲ್ಲಪ್ಪ ನಿಮ್ಮದು ಇದೆ ಕಾಯಿರಿ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಡೈರೆಕ್ಟಾಗಿ 20ಕ್ಕೆ 20 ಮಾಡ್ತಾ ಇದ್ದಾರೆ. ಯಾವ ಸ್ವರೂಪದ ಸಂಪುಟ ಅಂತೇಳಿ ತಮಗಿದೆ ಅನ್ನಿಸ್ತಿದೆ? ಈಗ 20ಕ್ಕೆ 20 ಮಾಡೋದು ಅನಿವಾರ್ಯ ಆಗಿತ್ತು. ನಿಜವಾಗಿ ಅವರಿಗಿರೋದು ಬರೀ 18 ತಿಂಗಳು ಅಥವಾ 20 ತಿಂಗಳು ಅಷ್ಟೇ. ಅದಕ್ಕೂ ಜಾಸ್ತಿ ಎಲ್ಲ ಚುನಾವಣೆ ಬರುತ್ತೆ. ಈ ಮಂತ್ರಿಗಳಿಗೆ ಅವಕಾಶ ಇರೋದು ಇನ್ನು ಹೆಚ್ಚಂದರೆ ಒಂದು 15-16 ತಿಂಗಳು ಕೆಲಸ ಮಾಡಲಿಕ್ಕೆ ಅಷ್ಟೇ. ಖಾಲಿ ಬಿಟ್ಕೊಂಡು ಅದರಿಂದ ಯಾವುದೇ ಪ್ರಯೋಜನ ಆಗ್ತಾ ಇರಲಿಲ್ಲ. ಆದ್ದರಿಂದ ಮಾಡಿದ್ದಾರೆ. ಬಹುಶಃ ಪಕ್ಷದ ಹೈಕಮಾಂಡ್ ಕೂಡ ಹಾಗೆ ಹೇಳಿತ್ತು, ಎಲ್ಲವನ್ನು ಮಾಡಿ ಅಂತ.
ಇವರು ಸುಮಾರು ಒಂದು 11 ಜನ ಇರಬೇಕು, ಯಾವತ್ತೂ ಮಂತ್ರಿ ಆಗದೆ ಇದ್ದವರು ಮೊದಲನೇ ಸಲ ಮಂತ್ರಿ ಆಗ್ತಾ ಇದ್ದಾರೆ. ಹೌದು ಅದನ್ನು ಭಾಳ ದಿಟ್ಟ ನಿರ್ಧಾರ ತೊಗೊಂಡಿದ್ದಾರೆ. ಹೆಚ್ಚು ಕಡಿಮೆ ಅಂದರೆ 1/3 ಹೌದು ಅದೇ ಆಯಿತು. 33% ಜನ ಹೊಸಬ್ರನ್ನು ಮಾಡಿದ್ದಾರೆ. ಅಂದರೆ ಯಾವತ್ತೂ ಮಂತ್ರಿ ಆಗದೆ ಇದ್ದಾರನ್ನು ಮಾಡಲೇಬೇಕಾಗಿತ್ತು. ಯಾಕೆಂದರೆ ನಿಮಗೆ ಸೆಕೆಂಡ್ ಜನರೇಷನ್ ಲೀಡರ್ಶಿಪ್ ಬೇಕು ಅಂದರೆ ಮಾಡಲೇಬೇಕು. ಹೌದು ಆದರೆ ಮೊದಲನೇ ಸಲ ಮಂತ್ರಿ ಆದ ಕೆಲವರು ವಯಸ್ಸು ಏನೇನು ಅಂತ ಚೆಕ್ ಮಾಡಬೇಕೀಗ, ಅದು ಬೇರೆ ವಿಷಯ. ಆದರೆ ಅವ್ರು ಮಾಡಿದ್ದಾರೆ, ಒಂದು ದೊಡ್ಡ ಕೆಲಸ. ಹೌದು ಮತ್ತು ಎಲ್ಲ ಮಂತ್ರಿಮಂಡಲ ಕರ್ನಾಟಕದಲ್ಲಿ ಆದಾಗ ಗಲಾಟೆಗಳು ಸಾಮಾನ್ಯ. ನೀವೇ ನೋಡಿದಿರಿ, BJP-ಯವರು ಸರ್ಕಾರ ಮಾಡ್ತಾ ಇದ್ದಾಗ ಗಲಾಟೆ ಆಗ್ತಾ ಇತ್ತು, JDS ಇದ್ದಾಗ ಗಲಾಟೆ ಆಗ್ತಾ ಇತ್ತು, ಬೇರೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಗಲಾಟೆ ಆಗ್ತಾ ಇತ್ತು, ಕಾಂಗ್ರೆಸ್ಸಲ್ಲೂ ಹಿಂದೆ ಕೂಡ ಗಲಾಟೆ ಆಗಿದೆ ಮಂತ್ರಿಮಂಡಲ ಆದಾಗ. ಇದು ಎಷ್ಟು ದಿನ ಮುಂದುವರಿಯುತ್ತೆ ಅಂತ ಗೊತ್ತಿಲ್ಲ. ಈ ರಾಜೀನಾಮೆ ಕೊಡೋದು, ಗಲಾಟೆ ಮಾಡೋದು ಅಲ್ಲ, ಬಹುಶಃ ಇನ್ನೊಂದು ವಾರದಲ್ಲೆಲ್ಲ ಬಗೆಹರಿಬಹುದು. ಆದರೆ ಇದರಲ್ಲಿ ಇನ್ನೊಂದು ಏನು ಗೊತ್ತಾಗುತ್ತೆ ಅಂದರೆ, ಯಾವುದೇ ಒಬ್ಬರ ಕೈ ಕೂಡ ಮೇಲಾಗದಿದ್ದಂಗೆ ಆಗಿದೆ ಈ ಮಂತ್ರಿಮಂಡಲ ರಚನೆ ನೋಡಿದ್ರೆ. ಸಿದ್ದರಾಮಯ್ಯನವರು ಸಾಕಷ್ಟು ಜನ ಅವ್ರಿಗೆ ಬೇಕಾದವರನ್ನು ತಂದು ಕೂರಿಸಿದ್ದಾರೆ. DK ಶಿವಕುಮಾರ್ ಅವರು ತಮ್ಮ ಜೊತೆ ಇದ್ದವರ ಬಹುಪಾಲು ಜನರನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸಮರ್ಥರಾಗಿದ್ದಾರೆ. ಇನ್ನೊಂದು ನ್ಯೂಟ್ರಲ್ ಗ್ಯಾಂಗ್ ಇದೆ, ಅಂದರೆ ಎರಡೂ ಕಡೆ ಇಲ್ಲದೇ ಇದ್ದವರು. ಬಹುಶಃ ಇಬ್ಬರ ಜೊತೆಗೂ